ಟಿವಿ9ನಲ್ಲಿ ವರದಿ ಪ್ರಸಾರವಾಗಿತ್ತು. ಇದರಿಂದಾಗಿ ಕಸ್ತೂರವ್ವ ಕುಟುಂಬಕ್ಕೆ ಮನೆ ಭರವಸೆ ಸಿಕ್ಕಿದೆ. ಟಿವಿ9 ವರದಿಯ ಬಿಗ್ ಇಂಪ್ಯಾಕ್ಟ್. ಜನವರಿ 26ನೇ ತಾರೀಕು ಶುಭ ಸುದ್ದಿ ಕೊಡ್ತೀವಿ ಅಂತ ಹೇಳಿ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಜಿಲ್ಲಾ ಕ್ರೀಡಾಂಗಣದಲ್ಲಿ ಅವರಿಗೆ ಸನ್ಮಾನ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಗದಗದ ಲಕ್ಕುಂಡಿಯಲ್ಲಿ ಒಂದು ಮನೆ ಪಾಯ ಆಗಿಯೋ ಸಂದರ್ಭದಲ್ಲಿ ಏನೊಂದು ಚಿನ್ನ ಸಿಕ್ತಲ್ಲ, ಅದನ್ನು ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ನಾವು ಸನ್ಮಾನ ಮಾಡ್ತೀವಿ. ಇವರದ್ದು ಒಂದು ರೀತಿ ಆದರ್ಶ ಕುಟುಂಬ ಅಂತ ಹೇಳಿದ್ದಾರೆ ಎಚ್.ಕೆ. ಪಾಟೀಲ್ ಅವರು. ಗದಗದಲ್ಲಿ ಮಾತನಾಡಿದ್ರು. ದಾನ ಚಿಂತಾಮಣಿ, ಅತ್ತಿಮಬ್ಬೆ ರೀತಿ ಆದರ್ಶ ಕುಟುಂಬ ಇವರದ್ದು. ಅದು ಕೊಡಿ ಇದು ಕೊಡಿ ಅಂಥೇಳಿ ಯಾವತ್ತೂ ಕೂಡ ಅವ್ರು ಕೇಳೇ ಇಲ್ಲ. ಸರ್ಕಾರ ಏನು ಮಾಡಬೇಕೋ ಅದನ್ನು ಖಂಡಿತವಾಗ್ಲೂ ಮಾಡುತ್ತೆ ಅಂತ ಹೇಳ್ತಾರೆ. ನೀ ಏನು ಕಾಳಜಿ ಮಾಡಬೇಡ್ವೆ. ನೀನು ಟಿವಿಯಾಗ ಹೇಳಿದ್ದು ಕೇಳಿ. ನಿನ್ನ ಮೊಮ್ಮಗ ಒಂದು ಜಾಗನೂ ಕೊಡ್ತೀನಿ, ಒಂದು ಮನಿನೂ ಹಾಕಿಕೊಡ್ತೀನಿ. ಯಮ್ಮ, ನೀನು ಟಿವಿಯಾಗ ಹೇಳಿದ್ದು ಕೇಳೀನಿ. ಆ ಮೆಂಬರ್ ಮೊದಲಿಗೆ ಸಿದ್ಧಾನಂಗ ಮಾತಾಡಿದ್ರು ತಕ್ಷಣ. ಆಮೇಲೆ CM ಕುಡಿಯವ್ರ ಮಾತಾಡಿದ್ರು. ಅವ್ರಿಗೆ ಜಾಗ ಕೊಡಬೇಕು. ಪಂಚಾಯತಿ ಅಧ್ಯಕ್ಷರು ಅವ್ರಿಗೆ ಮಾತಾಡಿರಿ, ಜಾಗ ಒಂದು ಫಿಕ್ಸ್ ಮಾಡಿರಿ. ಅವ್ರಿಗೆ ಒಂದು ಆಶ್ರಯ ಮೇಲೆ ಕೊಡಬೇಕು. ಅವ್ರಿಗೊಂದು ಇಲ್ಲಿ ದುಡಿಬೇಕು, ಹೋಗ್ಬೇಕು, ಮನೆಗೆ ಬರ್ಬೇಕು. ನೋಡ್ತೀನಿ. ಹುಡುಗ ಅವ್ನು ಪೂರ್ಣ ಎಲ್ಲ ಗೊತ್ತಿದೆ, ಇತ್ತು ಇಲ್ಲ ಗೊತ್ತಿಲ್ಲ. ನೀ ಅವಾಗೇನು ಬುದ್ಧಿವಾದ ಹೇಳಿದಿ. ಅವ್ರ ತಾಯಿ ಸೊ ಹೀಗೆ ಇವತ್ತು ಸಿ ಪಾಟೀಲ್ ಅವರು ಅಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಆ ಕುಟುಂಬದವ್ರ ಜೊತೆಗೆ ಮಾತನಾಡಿದ್ರು. ಅವರಿಗೆ ಒಂದು ಧೈರ್ಯ ಹೇಳುವಂಥ ಒಂದು ಕೆಲಸ ಮಾಡಿದ್ದಾರೆ ಎಚ್.ಕೆ. ಪಾಟೀಲ್ ಅವರನ್ನು. ಕ್ಷಮಿಸಿ, ಎಚ್.ಕೆ. ಪಾಟೀಲ್ ಅವ್ರ ಜೊತೆಗೆ ನಾವು ಪ್ರತಿನಿಧಿ ಕೂಡ ಮಾತನಾಡಿಸಿದ್ದಾರೆ. ಅವ್ರು ಏನು ಹೇಳ್ತಾರೆ ಬನ್ನಿ ನೋಡೋಣ. 10 ರೂಪಾಯಿ ಸಿಕ್ಕರು ಕೂಡ ಈಗ ನಂದೇ ಅನ್ನುವಂಥ ಕಾಲ ಸರ್. ಇಂಥದ್ರಿಗೆ ಒಂದು 70 ಲಕ್ಷ ಮೌಲ್ಯಂತ ಚಿನ್ನ ಕೊಡುವ ಮೂಲಕ ಈ ಒಂದು ಇಡೀ ಕುಟುಂಬ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಮತ್ತು ಮಾದರಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಯಾವ ರೀತಿಯಿಂದ ಆ ಕುಟುಂಬಕ್ಕೆ ಗೌರವ? ಅದಕ್ಕೇ ಅತ್ತಿಮೊಬ್ಬೆ ಅದ ನೋಡ್ರಿ. ಅಲ್ಲಿ ಅತ್ತಿಮೊಬ್ಬೆ ಅಂದ್ರೆ ದಾನ ಚಿಂತಾಮಣಿ ಅತ್ತಿಮೊಬ್ಬೆಗೆ ಹೋಲಿಸಿದ್ರೆ ಅಮ್ಮನ್ನ. ಅಂಥ ಆದರ್ಶವಾಗಿರ್ತಕ್ಕಂಥ ಕುಟುಂಬ. ಆ ಕುಟುಂಬಕ್ಕೆ ಎಷ್ಟು ಗೌರವ ಸಲ್ಲಿಸಿದ್ರು ಕಡಿಮೆನೇ. ಅವರು ಸಮಾಜಕ್ಕೆ ಆದರ್ಶವಾಗಿದ್ದಾರೆ. ಅವರು ಏನು ಕೇಳಿಲ್ಲ. ನೀವು ಮುಂದಿನ ಪ್ರಶ್ನೆ ಅದನ್ನೇ ಕೇಳ್ತೀರಿ, ಅವ್ರು ಏನು ಬೇಡಿಕೆ ಇಟ್ಟರು, ಏನು ಕೇಳಿದ್ರು. ಅವ್ರು ಯಾರೂ ಏನೂ ಕೇಳಿಲ್ಲ. ಆದರೆ ಊರು ಹಿರಿಯರು ಅವ್ರಿಗೇನು ಬೇಕು, ಏನು ಮಾಡಿರಿ, ಹಿಂಗೆ ಮಾಡೋದು ಒಳ್ಳೇದ್ರಿ, ಸರ್ಕಾರ ಇದು ಮಾಡಬೇಕು ಅಂದರು. ಅವ್ರೇನು ಊರು ಹಿರಿಯರು ಹೇಳ್ಯಾರ ಅದಕ್ಕೆ ನಾವು ಸ್ಪಂದಿಸ್ತೀವಿ. ಸರ್ಕಾರ ಸ್ಪಂದಿಸ್ತದೆ. ಜವಾಬ್ದಾರಿ ಸರ್ಕಾರವಾಗಿ ಇಂಥ ಆದರ್ಶ ಕುಟುಂಬಗಳಿಗೆ ಏನು ಮಾಡಬೇಕು ಅದು ಮಾಡ್ತೀವಿ. ಜನವರಿ 26ಕ್ಕೆ ಒಂದು ಒಳ್ಳೆಯ ಶುಭ ಸುದ್ದಿ ಕೊಡ್ತೀರಿ ಸರ್ ಕುಟುಂಬಕ್ಕೆ. ಜನವರಿ 26ಕ್ಕೆ ಅವ್ರಿಗೆ ನಾವು ಜಿಲ್ಲಾ ಕ್ರೀಡಾಂಗಣದೊಳಗೆ ಗೌರವಿಸೋದ್ರ ಜೊತೆಗೆ ಅವ್ರಿಗೆ ಏನು ಸರ್ಕಾರ ಮಾಡ್ತದೆ ಅನ್ನೋದನ್ನು ಹೇಳ್ತದೆ, ಅವ್ರಿಗೆ ಹೇಳ್ತದೆ. ಇದಿಷ್ಟು ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ರ ಮಾತು. ಏನು ಜನವರಿ 26ರಂದು ಅದೇನು ಪ್ರಾಮಾಣಿಕತೆ. ಸೊ ಹೀಗೆ ಇವತ್ತು ಎಚ್.ಕೆ. ಪಾಟೀಲ್ ಅವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಟಿವಿ9ಗೆ ಧನ್ಯವಾದ ತಿಳಿಸಿದ್ದಾರೆ ಲಕ್ಕುಂಡಿಯ ಈ ರೀತಿ ಕುಟುಂಬ. ಯಾಕಂದರೆ ಟಿವಿ9ನಲ್ಲಿ ನಿರಂತರ ವರದಿ ಪ್ರಸಾರ ಆಯಿತು. 3 ದಿನಗಳಿಂದ ನಮ್ಮ ಬಗ್ಗೆ ನೀವು ವರದಿ ಪ್ರಸಾರ ಮಾಡಿದ್ರಿ, ಇದರಿಂದಾಗಿ ನಮಗೆ ಸಹಾಯ ಆಗ್ತಾ ಇದೆ ಅಂಥೇಳಿ ಆ ಕುಟುಂಬ ಟಿವಿ9ಗೆ ಥ್ಯಾಂಕ್ಸ್ ಹೇಳಿದೆ. ನಿಧಿ ಸಿಕ್ಕಂತ ಬಡ ಕುಟುಂಬದ ಸಂಕಷ್ಟದ ಕ್ಷಣ ಮಾಹಿತಿ ಕೂಡ ಟಿವಿ9 3 ದಿನಗಳಿಂದ ನಿರಂತರ ವರದಿ ಮಾಡ್ತಾ ಇತ್ತು. ಕುಟುಂಬಕ್ಕೆ ಒಂದು ಆಸರೆ ಆಗಬೇಕು, ಜೊತೆಗೆ ಆ ಪುತ್ರನಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಟಿವಿ9 2 ದಿನಗಳನ್ನು ಕೂಡ ವರದಿ ಮಾಡಿತ್ತು. ಹೀಗಾಗಿ ಇವತ್ತು ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಅವರು ಕೂಡ ಲಕ್ಕುಂಡಿ ಗ್ರಾಮಕ್ಕೆ ಭೇಟಿ ನೀಡಿ ಆ ಕುಟುಂಬಕ್ಕೂ ಕೂಡ ಸಾಂತ್ವನ ಹೇಳಿದ್ದಾರೆ, ಧೈರ್ಯ ಹೇಳಿದ್ದಾರೆ. ಏನು ಚಿನ್ನವನ್ನು ವಾಪಸ್ ಕೊಟ್ಟಿದ್ದಕ್ಕಾಗಿ ಸಾಕಷ್ಟು ಪ್ರಶಂಸೆ ಕೂಡ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಟಿವಿ9 ವರದಿ ಹಿನ್ನೆಲೆಯಲ್ಲಿ ಇವತ್ತೇನು ಭರವಸೆ ಕೊಟ್ಟಿದ್ದಾರೆ, ಇದೊಂದು ಟಿವಿ9 ಒಂದು ಒಳ್ಳೆಯ
ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಈಗ ಆ ಕುಟುಂಬ ನಮ್ಮ ಜೊತೆ ಇದ್ದದ ಮಾತಾಡೋಣ. ಅಮ್ಮ ಹೇಳಬೇಕು, ಈಗ ನಿಧಿ ಸಿಕ್ಕ ನಂತರ ನಿಮ್ಗೆ ಸಾಕಷ್ಟು ಸಮಸ್ಯೆ ಆಗಿತ್ತು, ಮನೆ ಅತಂತ್ರ ಆಗಿಬಿಟ್ಟಿತ್ತು. ಈಗ ಅಲ್ಲಿ ಮನೆ ಕಟ್ಟಿಸ್ಕೊಡ್ತಾರೋ ಇಲ್ವೋ, ಬೇರೆ ಕಡೆ ಮನೆ ಕೊಡ್ತಾರೋ ಇಲ್ಲ ಅಂತೇಳಿ ಈಗ TV9 ಕೂಡ ನಿರಂತರವಾಗಿ 3 ದಿನದಿಂದ ವರದಿ ಬಿತ್ತರ ಮಾಡಿತ್ತು. ಈಗ ಸಚಿವರು ಬಂದರು, ಏನೆಲ್ಲ ಭರವಸೆ ಕೊಟ್ಟರು? ಎಲ್ಲ ಮಾಡ್ತೀನನ್ನಾನೆ, ನಮ್ಮ ಹುಡುಗನ ಶಿಕ್ಷಣ ಮಾಡ್ತೀನನ್ನಾನೆ, ಒಂದು ಏನೋ ಉದ್ಯೋಗ ಕೊಡ್ತೀನನ್ನಾನೆ. ನಮ್ಮದು ಒಂದು ಮನೆ ಇಲ್ಲ, ಎಲ್ಲ ಜನ ನೋಡಿ ಅದು ಜನ ಒಲ್ರಿ, ನಾವು ಬೇರೆ ಬೇರೆ ಜನ ನೋಡಿ ಕೊಡ್ರಿ. ನಮಗೆ ಒಂದು ಸ್ವಲ್ಪ ಎಲ್ಲರ ಉದ್ಯೋಗ ನೋಡಿ ಕೊಡಂడి. ಏನೇನು ಭರವಸೆ ಕೊಟ್ರಮ್ಮ? ಜನವರಿ 26 ಅವಾಗ ಹೇಳ್ತೀನಿ ಎಲ್ಲ ಶಾಲೆಯಲ್ಲಿ ನಮ್ಮ ಗಂಡದವರ ಯಾಕಂದ್ರೆ ನಿಮಗೆ ಖುಷಿ ಅನಿಸುತ್ತೆ? ಖುಷಿ ಅನ್ಸುತ್ತೆ. ಯಾಕಂದ್ರೆ ಹೇಳ್ರಿ, ನೀವು ಗ್ರಾಮಸ್ಥರು ಕೂಡ ಈ ಕುಟುಂಬಕ್ಕೆ ಮನೆ ಸಿಗಬೇಕು, ಆ ಮಗನಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು ಅಂತೇಳಿ ಎಲ್ಲ ಗ್ರಾಮಸ್ಥರು ಕೂಡ ಒತ್ತಾಯ ಮಾಡಿದ್ರಿ. ಇವತ್ತು ಸಚಿವರು ಭರವಸೆ ಕೊಟ್ಟಿದ್ದಾರೆ, ಏನು ಹೇಳಕ್ಕೆ ಇಷ್ಟಪಡ್ತಿದ್ರಿ? ಇಲ್ರಿ, ಅವ್ರಿಗೆ ಒಂದಿಷ್ಟು ಏನಾರ ದಾರಿ ಮಾಡಿಕೊಡ್ರಿ, ಒಂದು ಸ್ವಲ್ಪ ನೌಕರಿ ಕೊಡ್ರಿ, ಇವಾಗ ಮನೆ ಹಿಡಿದು ಜಾಗ ಹಿಡಿದು ಮನೆ ಹಾಕಿಸ್ಕೊಡ್ರಿ. ಮಾಡ್ತೀವಿ ಅಂತ ಹೇಳ್ರಿ, ಜನವರಿ 26 ಮಾಡ್ತೀವಿ ಅಂತ ಹೇಳ್ರಿ. ಅವರು ಜನವರಿ 26 ಮಾಡ್ತೀವಿ ಅಂತ ಹೇಳ್ರಿ, ಭರವಸೆ ಕೊಡ್ತೀವಿ ಅಂತ ಹೇಳ್ರಿ. ಏನು ಆ ಬಂಗಾರಕ್ಕೆ ಆಸೆ ಪಟ್ಟಿಲ್ರಿ, ಆ ಮಗ ತಾಯಿ ಅಜ್ಜಿ ಆಸೆ ಪಡಿಲ್ರಿ. ಬೇಡ ನಮಗೆ ಅದು ಬೇಡ ಅಂತ ವಾಪಸ್ ಕೊಟ್ಟಾರ್ರಿ. ಅದು ಪ್ರಾಮಾಣಿಕ ಕತೆಗೆ ಇವ್ರು ಸ್ವಲ್ಪ ದಾರಿ ಮಾಡಿಕೊಡೋದು ಅಷ್ಟೇ ಕೇಳ್ಕೊಂತೀರಿ ನಾವು. TV9ಗೆ ಧನ್ಯವಾದಗಳು. TV9ಗೆ ಧನ್ಯವಾದಗಳು ರೀ. ಖುಷಿ ಆಗೈತೆ ರೀ. ಖುಷಿ ಆಗೈತಿ. ಅವರು ಹೇಳ್ಯಾರ, ಅವರು ನನಗೆ ಅಮ್ಮಂದ ಭಾಳ, ಅಮ್ಮಗೆ ನಾವು ಭಾಳ ಇದು ಮಾಡಿ ಹೇಳಕ್ಕೆ ಅದ್ರ ಮ್ಯಾಗ ಆಸೆ ಪಟ್ಟಿಲ್ಲ ಅವರು. ಒಟ್ಟು ಮಗಳಿಗೆ ನೆಳ್ಳು ಮನೆ ಜಾಗ ಹಿಡಿದು ಕೊಡು ಅನ್ನೋದು ಅದ ಒಂದು ಆಸೆ ಅವ್ರಿಗೆ. ಮೊಮ್ಮಗ ನೌಕರಿದೊಂದು ಆಸೆ. ಅವರು ಊರು ಹಿರಿಯರಿಗೆ ಎಲ್ಲರಿಗೂ ಒಪ್ಪಿಕೊಂಡ್ರೆ, ಒಬ್ಬರು ಅವ್ರ ಮುಂದೆ ಎಲ್ಲ ಹೇಳಿ ನಾವು ಹಿಂಗ್ರಿ ಅಂತೇಳಿಂದ ಅದಕ್ಕೆ ಒಪ್ಪಿಕೊಂಡ್ರೆ ನಾವು ಹಿರಿಯರ ಮ್ಯಾಗ ನಮ್ಮದು ಬರಸ್ ನಾವು ಸಿದ್ದು ಪಾಟೀಲ್ಗೆ ನಾವು ಬರಸ್. ಈಗ TV9ಗೆ ಏನು ಹೇಳಕ್ಕೆ ಇಷ್ಟಪಡ್ತೀಯಪ್ಪ? ಧನ್ಯವಾದ. ಧನ್ಯವಾದ. ಧನ್ಯವಾದ ಹೇಳ್ತಿ. ಖುಷಿ ಅದ ನಿನಗೀಗ? ಸಚಿವರು ಏನು ಹೇಳಿದ್ರು ನಿನಗೆ? ಅವರು ಜನವರಿ 26 ಮನೆ ಎಲ್ಲ ಇದು ಏನು ಕುಟುಂಬಸ್ಥರ ಮಾತು. ಏನು TV9 ನಿರಂತರ ವರದಿ ಮಾಡಿದರೆ ಆ ಹಿನ್ನೆಲೆಯಲ್ಲಿ ಸಚಿವರು ಕೂಡ ನಮಗೆ ಭರವಸೆ ಕೊಟ್ಟಿದ್ದಾರೆ. ಇದು ನಾವು ಇಡೀ ಕುಟುಂಬ ನಾವು TV9ಗೆ ಧನ್ಯವಾದಗಳನ್ನು ಹೇಳ್ತೇವೆ ಅಂತ ಅನ್ನೋ ಮಾತು ಹೇಳಿದ್ದಾರೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.